ಹಾಕಮ್ಮ ಅಮ್ಮ ಫೋನ್.
ಸುಟ್ಟು ಭಸ್ಮ ಮಾಡಿ ನಾಡಿಗೆ ಹಂಚಿರ್ತಕ್ಕಂಥ ಕೀರ್ತಿ ಹಾನಗಲ್ಲ ಕುಮಾರ ಮಹಾಶಿವಯೋಗಿಗೆ ಸಲ್ಲದ ಅನ್ನುವಂಥದ್ದನ್ನು ಅವೆಲ್ಲ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಇನ್ನು ಇದ್ರ ಜೊತೆಗೆ ಎರಡು ಅಂಧ ಮಕ್ಕಳನ್ನ 12ನೇ ಶತಮಾನದೊಳಗೆ ಬಸವಾದಿ ಶಿವಶರಣರು ಎಲ್ಲರಿಗೂ ಕಾಯಕ ಕೊಟ್ಟಿದ್ರು. ಎಲ್ಲ ಸಮಾಜದ ಎಲ್ಲ ವರ್ಗದ ಎಲ್ಲ ಜನರಿಗೆ ಕಾಯಕವನ್ನು ಕೊಟ್ಟಿದ್ರು. ಆದ್ರೆ ಅಂಧ ಅನಾಥ ಮಕ್ಕಳಿಗೆ ಕಾಯಕವನ್ನು ಕೊಟ್ಟಿರ್ಲಿಲ್ಲ. ಮನೆಗೆ ಯಾವ ಬಾರಾಗಿ ಹುಟ್ಟಿದ್ವಲ್ಲ, ಬಾರಾಗಿ ಹುಟ್ಟಿರ್ತಕ್ಕಂಥ ಮಕ್ಕಳನ್ನ ತಮ್ಮ ಜೊಳಿಗೆ ಹಾಕೊಂಡು ಬಂದ್ರು. ಈಗ ನಾವು ಜೋಳಿಗೆ ಹಾಕೊಂಡು ಬಂದೀವಿ, ನಿಮ್ ರೊಕ್ಕ ಹಾಕೊಳಕ್ ಬಂದೀವಿ ಅಂತ ಮಾಡ್ರಿ. ನಾವು ನಿಮ್ ರೊಕ್ಕ ಹಾಕೊಳಕ್ ಬಂದಿಲ್ಲ. ಜೋಳಿಗೆ ಹಿಡ್ಕೊಂಡು ಹಿಟ್ಟು ಬೇಡದವ್ರದಾರ, ರೊಟ್ಟಿ ಬೇಡದವ್ರದಾರ, ರೊಕ್ಕ ಬೇಡದವ್ರದಾರ, ಎಲ್ಲ ಬೇಡದವ್ರದಾರ. ಆದ್ರೆ ಹಾನಗಲ್ಲ ಅಪ್ಪನ ಹೆಸರಿನೊಳಗೆ ಎಲ್ಲಾ ಮಠಾಧಿಪತಿಗಳು ಜೋಳಿಗೆ ಎದಕ್ಕೆ ಹಿಡ್ಕೊಂಡು ಬಂದಾರ ಅಂತಂದ್ರೆ ನಿಮ್ಮ ಒಳಗಿರ್ತಕ್ಕಂಥ ದುಶ್ಚಟಗಳನ್ನ, ನಿಮ್ಮ ಒಳಗಿರ್ತಕ್ಕಂಥ ಭವನೆಗಳನ್ನ, ನಿಮ್ಮ ದುಃಖಗಳನ್ನ ನಮ್ಮ ಜೋಳಿಗೆಗೆ ಹಾಕೊಂಡು ಹೋಗಕ್ ಬಂದಿವೆ ಹೊರತಾಗಿ ಮತ್ತೊಂದು ಯಾವ ಕಾರಣನೂ ಅಲ್ಲ ಅನ್ನುವಂಥದ್ದನ್ನ ನಾವೆಲ್ಲ ಕಲಿಯಾಗಿ ಇಟ್ಕೊಳ್ಬೇಕು. ತಮ್ಮ ಜೋಳಿಗೆಗೆ ಎರಡು ಹುಡುಗರನ್ನ ಹಾಕೊಂಡು ಬಂದು ಅವರಿಗೆ ಒಳ್ಳೆ ಅಭ್ಯಾಸವನ್ನು ಮಾಡಿದ್ರು. ಇಡೀ ಹಾನಗಲ್ಲ ಅಜ್ಜವ್ರ ಜೀವನ ಚರಿತ್ರೆ ಒಳಗೆ ಪರಣ್ಣವ್ರು ನಿಮ್ಗೆ ಗೊತ್ತಿರ್ಲಿ, ಅವತ್ತಿನ ಕಾಲಕ್ಕೆ ಶಿವಯೋಗ ಮಂದಿರವನ್ನು ಕಟ್ಟಬೇಕಾದ್ರೆ 14,000 ರೂಪಾಯಿ ಖರ್ಚು ಮಾಡ್ತಾರೆ. 14,000 ರೂಪಾಯಿ ರೊಕ್ಕ ಖರ್ಚು ಮಾಡಿದ್ರೆ ಬರೀ ಪಂಡಿತ್ ಪಂಚಾಕ್ಷರ ಗವಾಯಿಗಳನ್ನು ತಯಾರು ಮಾಡೋದಕ್ಕೆ ಅಜ್ಜರು 12,000 ರೂಪಾಯಿ ಖರ್ಚು ಮಾಡ್ತಾರೆ. ಇದೆಲ್ಲರಿಗೂ ಎಷ್ಟು ಮಂದಿಗೆ ಗೊತ್ತಿರ್ಬೇಕು, ನಿಮ್ಗೆಲ್ಲ ಗೊತ್ತಿರ್ಬೇಕು. ಇಡೀ ಸಂಸ್ಥೆ ಕಟ್ಟಾಕ 14,000 ರೂಪಾಯಿ ಖರ್ಚು ಮಾಡಿದ್ರೆ ಒಬ್ಬ ವ್ಯಕ್ತಿಯನ್ನು ತಯಾರು ಮಾಡೋದಕ್ಕೆ ಕಣ್ಣಿಲ್ಲಾರದಂತ ವ್ಯಕ್ತಿಯನ್ನು ಕರ್ಕೊಂಡು ಹೋಗಿ ಅವ್ರು ತಯಾರು ಮಾಡಿ ಅವ್ರನ್ನ ಅಖಿಲ ಭಾರತ ವೀರಶೈವ ಮಹಾಸಭಾ ನಡೆದಿರ್ತದೆ ಬಾಗಲಕೋಟೆ ಒಳಗೆ. ಅವ್ರಿಗೆಲ್ಲಾ ಸಂಗೀತದ ಜ್ಞಾನವನ್ನ ಕೊಡಿಸಿ ಬಾಗಲಕೋಟೆ ಒಳಗಿರತಕ್ಕಂಥ ಸಂಗೀತದ ಕಾರ್ಯಕ್ರಮದೊಳಗೆ ಮೊಟ್ಟ ಮೊದಲು ವಚನ ಸಾಹಿತ್ಯವನ್ನು ಸಂಗೀತದೊಳಗೆ ಯಾರು ಹಾಡ್ತಿರ್ಲಿಲ್ಲ. ಯಾರು ಸರಳ ಸಂಗೀತ ಮರಾಠಿ ಚೀಜುಗಳನ್ನ ಹಾಡ್ತಿದ್ರು, ಮತ್ತೆ ಯಾವ್ದೋ ಹಿಂದಿ ಚೀಜುಗಳನ್ನ ಹಾಡ್ತಿದ್ರು. ಆದ್ರೆ ನಮ್ಮ ಸಂಗೀತಕ್ಕೆ ಹೋಲಿಸಿ ವಚನ ಸಾಹಿತ್ಯವನ್ನ ಮೊಟ್ಟ ಮೊದಲು ಸಂಗೀತದಾಗ ಹಾಡಿದವರು ಪಂಡಿತ ಪಂಚಾಕ್ಷರಿ ಗವಾಯಿಗಳು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಪಂಚಾಕ್ಷರಿ ಗವಾಯಿಗಳು ಯಾವಾಗ ಸ್ವರದಿಂದ ಅವರು ಸಂಗೀತದೊಳಗೆ ವಚನವನ್ನು ಹಾಡಿದ್ರು ಅವಾಗ ಆಶೀರ್ವಾದ ಮಾಡಿದ್ರು. ಅಜ್ಜಾರ ಇನ್ನು ಮೇಲಿಂದ ನೀನು ಗದಗಯ್ಯಲ್ಲಪ್ಪ, ಇನ್ನು ಮೇಲಿಂದ ನಾಡಿನೊಳಗೆ ಸ್ವರ ಸಂಗೀತವನ್ನು ಮಾಡುವಂತ ಪಂಚಾಕ್ಷರಿ ಅಂತ ಹೆಸರು ಕೊಟ್ಟು ಅವ್ರು ನಾಡಿನ ತುಂಬ ಬಿಟ್ರು. ಅವ್ರ ಕೈಯಾಗ ಪುಟ್ಟರಾಜ ಗವಾಯಿಗಳ ಹೆಸರು ನಿಮ್ಗೆಲ್ಲ ಗೊತ್ತೈತಿಲ್ಲ. ಪುಟ್ಟರಾಜ ಗವಾಯಿಗಳು ಯಾರು ಶಿಷ್ಯರು ಅಂತಂದ್ರೆ ಪಂಚಾಕ್ಷರಿ ಗವಾಯಿಗಳ ಕೈಯಾಗನು ಕಲಿತರು, ಹಾನಗಲ್ಲ ಗುರುಕುಮಾರ ಮಹಾಶಿವಗಳ ಕೈಯಾಗನು ಕಲಿತರು. ಉದಾಹರಣೆಗಾಗಿ ನಿಮ್ಗೆ ಒಂದು ಹೇಳಕತ್ತೀವಿ ನಾವು, ಇನ್ನೂ ಅನೇಕ ಮಂದಿ ಸ್ವಾಮೀಜಿಯವರು ಅನೇಕ ಧಾರ್ಮಿಕ ಕೆಲಸ ಕಾರ್ಯಗಳನ್ನ ಈ ನಾಡಿನೊಳಗೆ ಮಾಡಿದ್ದಾರೆ. ಇವರೆಲ್ಲರ ಉದ್ದೇಶ ಒಂದೇ, ನಮ್ಮನ್ನು ಬಿಟ್ಟಿದ್ದು ಎದಕ್ ಬಿಟ್ಟಾರಪ್ಪ ಅಂತಂದ್ರೆ ನಿಮ್ಮನ್ನೆಲ್ಲರೂ ನಿಮ್ಮ ಧರ್ಮ ಕಾಯಕ್ ಬೇಕಲ್ಲ. ಈಗ ಎಲ್ಲರೂ ಕಾಯ್ತಾರಲ್ಲ, ಹಂಗ ನಿಮ್ಮನ್ನೆಲ್ಲರ ಆರೋಗ್ಯ ಸುಸ್ಥಿತಿವಾಗಿರ್ತಕ್ಕಂಥ ಆರೋಗ್ಯವಂತ ಸಮಾಜವನ್ನ ಕಾಯ್ಕೊಳ್ಬೇಕು ಅನ್ನುವಂಥದ್ದೇ ನಮ್ಮೆಲ್ಲ ಮಠಾಧಿಪತಿಗಳು. ಇಲ್ಲಿ ಜಾತಿ ಮತ್ತೊಂದು ಇದು ಯಾವುದು ಇಲ್ಲ. ಹಾಗಾಗಿ ತಾವೆಲ್ಲ ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನಾವು ಬಂದಿದ್ದು ಒಂದು ಕೊನೆ ಮಾತು ಹೇಳ್ತೀನಿ. ಇಷ್ಟೆಲ್ಲ ಸ್ವಾಮಿಗಳು ಹೇಳ್ದ ಕೇಳ್ದ ಊರಿಗೆ ಬಂದಾರ ಅಂದ್ರೆ ಹೇಳ್ದ ಕೇಳ್ದ ಊರಿಗೆ ಬಂದು ನಮಗೆ ಎರಡು ಮಾತು ಹೇಳ್ಬೇಕಂದ್ರೆ ಒಂದು 10 ಮಂದಿರ ನೀವು ಇದ್ದವ್ರು ಒಂದಿಷ್ಟು ಚಟಗಳನ್ನ ನಿಮ್ಮ ಮನಸ್ಸಿನಾಗನ ಜೋಳಿಗೆ ಹಾಕುವಂತ ಪ್ರಯತ್ನ ಮಾಡಬೇಕು. ಅದರ ಜೊತೆಗೆ ಇಷ್ಟೆಲ್ಲ ಸ್ವಾಮಿಗಳನ್ನ ದಿವಸ ನೀವು ಫೋಟೋ ಪೂಜೆ ಮಾಡಕ್ ಆಗೋದಿಲ್ಲ. ಇದೊಂದು ಭಾವಚಿತ್ರ ಇರ್ಬೇಕು. ಯಾರು ಸಮಾಜಕ್ಕಾಗಿ ದುಡ್ದಾರಲ್ಲ ಅವ್ರ ಭಾವಚಿತ್ರ ನಮ್ಮ ಮನೆಯೊಳಗೆ ಇರ್ಬೇಕು. ನೋಡ್ದಾಗ ಒಂದು ಮನಸ್ಬೇಕು ನಮ್ಮ ಸಮಾಜ ಆಗಿತ್ತು ಇವತ್ತು ಹೆಂಗದ ಅಂತ ತಿಳ್ಕೊಂಡು ನಮ್ಗೆ ನೋಡ್ದಾಗ ಕೈಯಾಗಿರ್ತಕ್ಕಂಥ ಮೊಬೈಲ್ ನೋಡಕ್ ನಮ್ಗೆ ಟೈಮ್ ಅದ. ಆದ್ರೆ ಸಮಾಜಕ್ಕಾಗಿ ದುಡಿದಿರ್ತಕ್ಕಂಥ ಒಬ್ಬ ಗುರುದೇವನ ಭಾವಚಿತ್ರ ನಾವು ಯಾವ್ದು ನಮ್ಮ ಮಠದ ಸ್ವಾಮಿಗಳು ಚಿತ್ರ ತಗೊಂಡ್ ಬಂದಿಲ್ಲ. ಇಲ್ಲಿ ನಮ್ಮ ಮಠದ ಸ್ವಾಮಿಗಳು ನಮ್ಮ ಭಕ್ತರು ಅದಾರ, ಅವರೆಲ್ಲ ಹಾಕೊಂತಾರ. ಆದ್ರೆ ಇಡೀ ಸಮಾಜ ಒಪ್ಪಿರ್ತಕ್ಕಂಥ ಒಬ್ಬ ಅಭೂತಪೂರ್ವವಾಗಿರ್ತಕ್ಕಂಥ ಸ್ವಾಮೀಜಿಯವರ ಭಾವಚಿತ್ರವನ್ನ ನೋಡೋದ್ರಿಂದ ನಿಮ್ಮ ಮನ್ಯಾಗ ನರಿ ಪುಟ್ಟ ಹಾಕೋತೀರಿ, ಬಾಳ ಮಂದಿ ಕುದುರೆ ಪುಟ್ಟ ಹಾಕೋತಾರೆ, ಮತ್ತೊಂದು ಪುಟ್ಟ ಹಾಕೋತಾರೆ. ಆದ್ರೆ ಒಂದು ತಲೆಯಾಗಿರ್ಕೊಡ್ರಿ, ಸಮಾಜ ಹದಗೆಟ್ಟಂತ ಟೈಮ್ದೊಳಗ ಸಮಾಜ ಏನೋ ಸುಸ್ಥಿತಿ ಒಳಗೆ ಇರದೇ ಇರುವಂತ ಸಮಯದೊಳಗ ಸಮಾಜವನ್ನ ಮೇಲಕ್ಕೆತ್ತಿ ನಾಡಿನ ಎಲ್ಲ ಜನರು ಸಮಾಜಕ್ಕೆ ಗೌರವ ಕೊಡುವಂತ ರೀತಿ ಒಳಗ ಜೀವನ ಮಾಡಿ ಹೋಗಿರ್ತಕ್ಕಂಥವ್ರು ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳು. ಇದೊಂದು ಫೋಟೋ ನಮ್ಮ ಸಾಧಕರು ಇನ್ನೇನು ನಾವು ರೊಕ್ಕ ಕೊಟ್ಟು ಮಾರಾಕ್ ತಗೊಂಡ್ಬಂದಿವಿ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ನಿಮ್ಮೆಲ್ಲರ ಮನೆಗಳಲ್ಲಿ ಮತ್ತೆ ಇದನ್ನ ಹಂಗ ನೀವು ಕೊಟ್ಟಿದ್ದು ರೊಕ್ಕ ತಗೊಂಡು ಏನ್ ಮಾಡ್ತೀರಿ ಅಂದ್ರೆ ನೀವು ಕೊಟ್ಟಿದ್ದು ರೊಕ್ಕ ತಗೊಂಡು ಮತ್ತೆ ಇಂಥ ಪ್ರಿಂಟ್ ಮಾಡಿ ಮತ್ತೆ ಬೇರೆ ಊರಾಗ ಅನ್ಸ್ತೀವಿ ನಾವು. ನಾವೇ ನಮ್ಮ ಮಠಕ್ಕೆ ಹೋದ ನಮ್ಮ ಮಠಕ್ಕೆ ಎಲ್ಲ ಭಕ್ತರು ರಗಡು ಮಂದಿ ಕೊಟ್ಟಾರ. ನಮ್ಮ ಮಠ ಬಂದು ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ. ಆದ್ರೆ ಈ ಅಬ್ದವ್ರು ನೀವು ಕಾಣಿಕೆ ಕೊಟ್ಟೆ ಅಂತ ಅಂತಿರಲ್ಲ, ಇದ ರೊಕ್ಕದಾಗ ಮತ್ತೆ ನಾವು ಪ್ರಿಂಟ್ ಮಾಡಿ ಬೇರೆ ಊರಿಗೆ ಹೋಗಿ ಅವ್ನ ಹಂಚುವಂತ ಕೆಲಸ ಮಾಡ್ತೀವಿ ಹೊರತಾಗಿ ಇದರಿಂದ ರೊಕ್ಕ ರೂಪಾಯಿ ಯಾವುದು ಮಾಡುವಂತದ್ದಲ್ಲ. ಹಾಗಾಗಿ ಇಲ್ಲೇ ಹೊರಗೆ ನಮ್ಮ ಸಾಧಕರು ಇರ್ತಾರೆ. ಹೋಗೋ ಮುಂದೆ ಎಲ್ಲರೂ ಒಂದೊಂದು ಒಯ್ತಿರಲ್ಲ, ಎಲ್ಲರೂ ಒಯ್ತಿರ ಇಲ್ಲ ಈ ಒಂದೊಂದು ಫೋಟೋ ಮನ್ಯಾಗ ಹಾಕೋಬೇಕು. ಹಾಕೊಂಡು ದಿವಸ ನಿಮ್ಮ ಮಕ್ಕಳಿಗೆ ಹೇಳಿಕೊಡ್ಬೇಕು, ಇಂಥ ಸ್ವಾಮೀಜಿ ಅವ್ರು ಹಿಂಗಾಗ್ಯಾರಪ್ಪ ಅಂತ ಫೋಟೋ ಆಯ್ತು ಕುಂತಿರ್ತ ನಮ್ಮ ಮನಸ್ಸು ಬೇರೆ ಕಡೆ ಹೋಗಿರುತ್ತ. ಈಗ ನೋಡ್ರಿ ನಮ್ಗೆ ಒಂದೊಂದು ಚಿಂತೆ ಇರ್ತಾವ. ಈಗ ನಾವು ಸಣ್ಣವ್ರಿದ್ವಪ್ಪ ಅಂತಂದ್ರೆ ಸಣ್ಣವ್ರಿದ್ದಾಗ ಪಿಪಿ ಚಿಂತೆ, ಸಣ್ಣವ್ರಿದ್ದಾಗ ಪಿಪಿ ಚಿಂತೆ. 18-20 ವಯಸ್ಸಾತಂದ್ರೆ ವಾಟ್ಸಪ್ ಡಿಪಿ ಚಿಂತೆ. ಸಣ್ಣವ್ರಿದ್ದಾಗ ಪಿಪಿ ಚಿಂತೆ, 18-20 ವಯಸ್ಸಿಗೆ ಬಂತಂದ್ರೆ ವಾಟ್ಸಪ್ ಡಿಪಿ ಚಿಂತೆ. ಇನ್ನು ಏಪ್ರಿಲ್ ಮೇ ಬಂತಂದ್ರೆ RCB ಟ್ರೋಫಿ ಚಿಂತೆ. ಇನ್ ಗೆದ್ದು ಬಿಟ್ರೆ ವಿಚಾರ ಇಲ್ಲ. ಇವು ಅಷ್ಟು ಚಿಂತೆ ಮಾಡ್ಕೊಂತ ಹೋದ್ರೆ BP ಚಿಂತೆ.
ನೋಡ್ರಿ ವಿಚಾರ ಮಾಡ್ರಿ, ಒಂದು ಪಿಪಿ ಚಿಂತಿ, ಡಿಪಿ ಚಿಂತಿ, ಟ್ರೋಫಿ ಚಿಂತಿ, ಬಿಪಿ ಚಿಂತಿ ಬಿಟ್ಟು ಹ್ಯಾಪಿ ಆಗಿರ್ಬೇಕಂತಂದ್ರೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದಾಗ ಮಾತ್ರ ಹ್ಯಾಪಿ ಆಗಿರೋದಕ್ಕೆ ಸಾಧ್ಯ ಆಗ್ತದ. ತಮಗೊಂದು ಪ್ರಶ್ನೆ ಕಾಣ್ತಿರ್ಬೋದು, ಯಾರು ಈ ಆನಗಲ್ ಅಜ್ಜ? ಕುಮಾರಜ್ಜರಂದ್ರೆ ಯಾರು? ಒಂದೇ ಒಂದು ನಿಮ್ಮ ಭಾಷಣ ಹೇಳ್ಬೇಕಂದ್ರೆ ಒಂದು ಮಾತ್ರ ಹೇಳ್ತೀನಿ, ಹೆಚ್ಚು ಹೇಳಂಗಿಲ್ಲ. ನೋಡ್ರಿ, ಈಗ ಸಮಯ ಎಷ್ಟಾಗೈತೆ? 1 ಗಂಟೆ ಸಮಯ. 1 ಗಂಟೆ ಆದ್ರೂ ಕೂಡ ನಾವೆಲ್ಲ ಹೆಣ್ಮಕ್ಳು ಕೂಡ ಹೇಗೆ ಕೂತ್ಕೊಂಡಾರ, ಗಂಡ್ಮಕ್ಳು ಕೂಡ ಹಿಂಗ್ ಕೂತ್ಕೊಂಡಾರ. ಹೆಣ್ಮಕ್ಳು ತಲೆ ಮೇಲೆ ಸೆರಗ ಹಾಕೊಂಡು ಅವ್ರ ಹಣೆ ಮೇಲೆ ಕುಂಕುಮ, ಹಾಗೆ ಇರ್ತಕ್ಕಂಥವ್ರು ಎಲ್ಲರ ಹಣೆ ಮೇಲೆ ವಿಭೂತಿ ಐತೆ ಅನ್ನೋದಕ್ಕೆ ಕಾರಣ ಯಾರಪ್ಪ ಅಂತಾರ? ಕುಮಾರಪ್ಪ ಅನ್ನುವಂತ ಮಾತನ್ನ ತಿಳ್ಕೊಳ್ಬೇಕಾಗಲ್ಲ. ನೋಡ್ರಿ, ಹಾನಗಲ್ ಅಜ್ಜರು ಒಂದ್ ಹಳ್ಳಿಯನ್ನ ಬದಲು ಮಾಡ್ಲಿಲ್ಲ, ಒಂದು ಹಳ್ಳಿಯನ್ನ ಬದಲಾವಣೆ ಮಾಡ್ಲಿಲ್ಲ. ಆ ಒಂದು ಹಳ್ಳಿಕಿನ್ನ 100 ಹಳ್ಳಿಯನ್ನ ಬದಲಾವಣೆ ಮಾಡುವಂತ, ಸ್ವಾಮಿಯನ್ನ ತಯಾರು ಮಾಡುವಂತ ಕೇಂದ್ರವನ್ನ ನಿರ್ಮಾಣ ಮಾಡುವಂತವ್ರು ಯಾರಪ್ಪ ಅಂತ ಹಾನಗಲ್ ಕುಮಾರಸ್ವಾಮಿಗಳು ಅಂತ ನಾವು ತಿಳ್ಕೊಳ್ಬೇಕಾಗ್ತದ. ನಾನು ಈಗ ನೋಡ್ರಿ, ಈಗಿನ ಪ್ರಪಂಚ ಹೆಂಗ್ ಸಾಕಾಕತ್ತಂದ್ರ ಒಂದು ದೃಷ್ಟಾಂತ ಹೇಳ್ತೀನಿ ತಮ್ಗ. ಒಮ್ಮೆ ಬಾವ್ಯಾಗ ಯಾರೋ ಒಬ್ಬ ವ್ಯಕ್ತಿ ಬಿದ್ದಿದ್ನಂತ. ಊರಾಗ ಒಂದು ಬಾವಿ ಇತ್ತಂತ. ಬಾವ್ಯಾಗ ಯಾರೋ ಒಬ್ಬ ವ್ಯಕ್ತಿ ಬಿದ್ದಿದ್ನಂತ. ಆ ಬಾವಿ ಸುತ್ತಲೂ ಜನ ಸೇರಿದ್ರಂತ. ಜನ ಯಾಕೆ ಸೇರಿದ್ರಂದ್ರೆ ಎತ್ತಕ್ ಸೇರಿದ್ರ, ಅವ್ನು ನೋಡಕ್ ಸೇರಿದ್ರಂತ. ಹಿಂಗ ಮಲ್ಲಪ್ಪನ ವ್ಯಕ್ತಿ ಬಾವ್ಯಾಗ ಬಿದ್ದಾನ ಅಂತ ಊರ್ ತುಂಬಾ ಸುದ್ದಿ ಆಗತ್ತೆ. ಯಾರು ಬಿದ್ದಾರ? ಇಲ್ಲ, ಮಲ್ಲಪ್ಪ ಬಿದ್ದಾನ ಅಂತ. ಹಿಂಗ ಊರ್ ತುಂಬಾ ಸುದ್ದಿ ಆಗ್ತಾ 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 ಹೋದಂಗೆಲ್ಲ ಅಲ್ಲಿ ಕಟ್ಟಿ ಮ್ಯಾಗ ಒಬ್ಬ ವ್ಯಕ್ತಿ ಕುತ್ಕೊಂಡಿರ್ತಾನಂತ. ಕಟ್ಟಿ ಮ್ಯಾಗ ಕುಳಿದಂತ ವ್ಯಕ್ತಿಗೂ ಕೂಡ ಅಂತಾನ ಸುದ್ದಿ ಗೊತ್ತಾತಾನಂತ ಒಬ್ಬ ಬಂದ್ ಕೇಳ್ತಾನ. ಇಲ್ಲ, ಸುದ್ದಿ ಗೊತ್ತಿಲ್ಲ. ಹಿಂಗೋ ಮಾರೇ, ನಮ್ಮ ಮ್ಯಾಗಲ್ ಮನಿ ಮಲ್ಲಪ್ಪ ಬಾವ್ಯಾಗ ಬಿದ್ದ ನೋಡು ಅಂತ ಅಂದ ತಕ್ಷಣ ಅವ್ ಕಟ್ಟಿ ಮ್ಯಾಗ ಕುಂತಾವ್, ಹಿಂದ ನೋಡಲ್ಲ, ಮುಂದ್ ನೋಡಲ್ಲ, ಕುಂತಾವ್. ಎದ್ದು ಓಡೋಡೆ ಬಂದು ಸೀದಾ ಬಾವಿಗೆ ಜಿಗಿತಾನೆ. ಬಾವಿಗೆ ಜಿಗಿದು ಬಾವ್ಯಾಗ ಬಿದ್ದಂತವನ್ನ ಮ್ಯಾಗ ಎತ್ತಿ ರಕ್ಷಣೆ ಮಾಡಿ ಮಲ್ಲಪ್ಪನ ದಂಡಿಗೆ ತಗೊಂಡ್ ಬರ್ತಾನ. ದಂಡಿಗೆ ತಗೊಂಡು ಬಂದ ಮ್ಯಾಗ ಅಲ್ಲಿ ಸುತ್ತಲಿರ್ತಕ್ಕಂಥ ಜನ ಪ್ರಶಂಸೆ ವ್ಯಕ್ತಪಡಿಸ್ತಾರ. ಅಲ್ಲೋ ಅವ ಬಿದ್ದುದನ್ನ ಫೋಟೋ ತೆಗಿಯಾಕತ್ತಿದ್ವಿ, ಅವ ಬಿದ್ದುದನ್ನ ವಿಡಿಯೋ ಮಾಡಾಕತ್ತಿದ್ವಿ, ನಾವ್ ಯಾರು ಮ್ಯಾಗ ಎತ್ತಲಿಲ್ಲ, ನೀನ್ ಯಾಕೋ ಮರೆ ಅಷ್ಟು ದೂರದಿಂದ ಮ್ಯಾಗ ಎತ್ತಿದ್ವಿ ಅಂತ ಕೇಳಿದ್ರಂತ. ಮತ್ತೊಂದು ಮಾತನ್ನ, ಅಲ್ಲೋ ಅವ ನಿನಗ ಹತ್ತಿದವಲ್ಲ, ಹಣ್ಣಲ್ಲ, ತಮ್ಮಲ್ಲ, ಇನ್ನೊಂದಲ್ಲ, ಬಂದಲ್ಲ, ಅವನ್ಯಾಕೋ ಮರೆ ಅಷ್ಟು ದೂರದಿಂದ ಬಂದು ಮ್ಯಾಗ ಎತ್ತಿದೆ ಅಂತೇಳಿ ಕೇಳಿದಾಗ ಅವ ಬಿದ್ದಂತ ವ್ಯಕ್ತಿನ ಮ್ಯಾಗ ಎತ್ತಿದಂತ ವ್ಯಕ್ತಿ ಒಂದು ಮಾತು ಹೇಳ್ತಾನ, ಅವ ಅಣ್ಣನೂ ಅಲ್ಲ, ತಮ್ಮನೂ ಅಲ್ಲ, ಅದು ನನಗೂ ಗೊತ್ತೈತಿ. ಮೊನ್ನೆ 20,000 ರೂಪಾಯಿ ಸಾಲ ಕೊಟ್ಟಿದ್ನ, ಅವ ಸ್ವಲ್ಪ ನನ್ ಸಾಲ ಮುಳುಗುತ್ತಾ, ಅದಕ್ಕೆ ಮ್ಯಾಗ ಎತ್ತಿದ್ನ ಅಂತ. ಅದಕ್ಕೆ ನಮ್ಮ ಪ್ರಪಂಚ ಹೆಚ್ಚು ಸಾಕಾಕತ್ತಂತಂದ್ರೆ ಸ್ವಾರ್ಥ, ಅಹಂಕಾರ, ಮಮಕಾರಗಳಿಗೆ ಬಲಿ ಆಗ್ತಾ ಇದ್ದೇವಲ್ಲ ನಾವು. ನಾನು ಹೇಳ್ತಿರ್ತೀನಿ, ದ ಕಲರ್ ಆಫ್ ಕ್ಯಾಟ್ ಇಸ್ ನಾಟ್ ಇಂಪಾರ್ಟೆಂಟ್, ದ ಕಲರ್ ಆಫ್ ಕ್ಯಾಟ್ ಇಸ್ ನಾಟ್ ಇಂಪಾರ್ಟೆಂಟ್, ಹೌ ಕ್ಯಾಟ್ ಕ್ಯಾಚ್ ದಿ ರ್ಯಾಟ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳ್ತಿರ್ತೀನಿ. ಅಂದ್ರೆ ಒಂದು ಬೆಕ್ಕು ಯಾವ ಬೆಳೆದೈತೆ ಅನ್ನೋದು ಮುಖ್ಯ ಆಗಂಗಿಲ್ಲ, ಯಾವ ರೀತಿ ಇಲಿಯನ್ನ ಬೇಟೆಯಾಡುತ್ತೆ ಅನ್ನೋದು ಮುಖ್ಯ ಆಗ್ತದ. ಹಂಗ ಒಬ್ಬ ಮನುಷ್ಯನಲ್ಲಿ ಹಣ ಹೊಂದಿದ ತಕ್ಷಣ ನಿಜವಾದ ಸಾಧಕನಾಗೋದಕ್ಕೆ ಸಾಧ್ಯ ಇಲ್ಲ. ಆ ಹಣದ ಜೊತೆಗೆ ಯಾವ ವ್ಯಕ್ತಿ ಒಳ್ಳೆಯ ಗುಣವನ್ನು ಇಟ್ಕೊಂಡಿರ್ತಾನಲ್ಲ, ಅವನು ಸಾಧಕನಾಗೋದಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥದ್ದು ಹೇಳ್ತೇನ್ರಿ. ಈಗ ಸುಮ್ಮನೆ ವಿಚಾರ ಮಾಡ್ರಿ, ಈಗ ನಿಮ್ ಮನೆ ಒಳಗೆಲ್ಲ ಸಣ್ಣ ಸಣ್ಣ ಬೇಬಿ ಇರ್ತಾವ, ಪಾಪು ಇರ್ತಾವಿಲ್ಲ, ಸಣ್ಣ ಹುಡುಗರದವ್ರು ನಿಮ್ ಮನ್ಯಾಗ. ಈಗ ಮಗು ಇದ್ದಂತ ಸಂದರ್ಭದೊಳಗಡೆ ನಿಮ್ ಮನ್ಯಾಗ ನಿಮ್ಮ ಪಾಪು ಹಾಳಾಕತ್ತೈತಂದ್ರೆ ನೀವೇನ್ ಮಾಡ್ತೀರಿ ಹೇಳ್ರಿ? ನೀವೇನ್ ಮಾಡ್ತೀರಿ? ಪಾಪು ಹಾಳಾಕತೈತಿ, ಹಠ ಮಾಡಾಕತೈತಿ ಅಂತೇಳಿ ಶ್ರೇಯಾ ಘೋಷಾಲ್ ಚಂದ ಹಾಡ್ತಾಳ ಅಂತೇಳಿ ಆಕಿ ಯೂಟ್ಯೂಬ್ನಾಗ ಹಾಡಸ್ತೀರಿ ನಾವು ಪಾಪುನ್ ಮುಂದೆ? ಇಲ್ಲ, ಲತಾ ಮಂಗೇಶ್ವರ್ ಚಂದ ಹಾಡ್ತಾಳ ಅಂತೇಳಿ ಆಕಿ ಯೂಟ್ಯೂಬ್ನಾಗ ಸರ್ಚ್ ಮಾಡಿ ಹಾಡಸ್ತೀರನ? ಆ ಹಾಡ್ ಹಚ್ಚಿರ ಅಳುವಂತ ಮಗು ಸುಮ್ಮ ಆಗತ್ತೆ? ಇಲ್ಲ, SP ಬಾಲಸುಬ್ರಹ್ಮಣ್ಯ ಚಂದ ಹಾಡ್ತಾನ ಅಂತೇಳಿ SPB ಹಾಡ್ ಹಚ್ಚಿದ್ರು ಕೂಡ ಆ ಅಳುವಂತ ಮಗು ಸುಮ್ನಾಗಂಗಿಲ್ಲ. ಆ ಅಳುವಂತ ಮಗು ಯಾವಾಗ ಸುಮ್ನಾಗತ್ತಪ್ಪ ಅಂತಂದ್ರೆ ಸಂಗೀತವೇ ಗೊತ್ತಿಲ್ಲದ ತಾಯಿಯ ಜೋಗುಳ ಪದದಿಂದ ಅಳುವಂತ ಮಗು ಸುಮ್ನಾಗತ್ತ. ಹಂಗ ತಮ್ಮಲ್ಲಿರ್ತಕ್ಕಂಥ ದುಃಖ ಚಟಗಳನ್ನ, ದುಶ್ಚಟಗಳನ್ನ ನೀವೇನಾದ್ರು ಮಾಡ್ತಾ ಇದ್ರೆ ಆ ಒಂದು ಜೋಳಿಗೆ ಹಾಕ್ಬಿಟ್ರೆ ಸಾಕು, ನಿಮ್ಮ ಜೀವನ ಪಾವನವಾಗ್ತದೆ ಎನ್ನುವಂಥದ್ದು ಹೇಳಕ್ ಇಷ್ಟಪಡ್ತೀನಿ. ನನಗೂ ಕೂಡ ಬಂದಂತ ಸಂದರ್ಭದೊಳಗಡೆ ಬಹಳ ಜನ ಹೇಳಿದ್ರು, ಅಜ್ಜರೇ ನೀವು ದುಶ್ಚಟಗಳ ಭಿಕ್ಷೆ ಕಾರ್ಯಕ್ರಮ ಮಾಡಿದ್ರಿ ಅಜ್ಜರೇ, ನೀವು ಮಾಡಿದ್ರಿ ಅಜ್ಜರ ಅಂತ ಅಂದ್ರು ನನಗ. ಆದ್ರೆ ನಿಜಕ್ಕೂ ಕೂಡ ಆ ದುಶ್ಚಟಗಳ ಕಾರ್ಯಕ್ರಮ ನಾನ್ ಮಾಡಿದ್ದೆ, 41 ಹಳ್ಳಿ ಮಾಡೀನಿ. ಅದಕ್ಕೆ ಪ್ರೇರಣೆ ಯಾವ್ದಪ್ಪ ಅಂತ ಈ ಜಯಂತಿ ಸಮಿತಿ ಆಯೋಜಿರ್ತಕ್ಕಂಥ ದುಶ್ಚಟಗಳ ಭಿಕ್ಷೆ ಕಾರ್ಯಕ್ರಮನೇ ಕೂಡ ನನಗೆ ಪ್ರೇರಣೆ ಎನ್ನುವಂಥದ್ದು ಹೇಳ್ತೀನಿ. ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ನಮ್ಮ ಸಮಿತಿಯ ಅಧ್ಯಕ್ಷರಾಗಿರ್ಬೋದು, ಕಾರ್ಯದರ್ಶಿಗಳಾಗಿರ್ಬೋದು, ನಾವೆಲ್ಲರೂ ಕೂಡ ನಮ್ಮ ಕೊಪ್ಪಳ ಜಿಲ್ಲೆಯವರೇ ಆಗಿರೋದ್ರಿಂದ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಆಗಾಕತ್ತೈತಿ. ತಮ್ಮೆಲ್ಲ ಬಸವಪಟ್ಟಣ ಗ್ರಾಮವನ್ನು ನೋಡಿದ್ರ ಒಂದು ಮಾತು ನೆನಪಾಗತ್ತ, ಕತ್ತಲಾದ ಆಕಾಶಕ್ಕೆ ಚಂದ್ರನ ಬೆಳಕು ಚಂದ ಕೊಟ್ಟಂಗ
ಕತ್ತಲಾದ ಆಕಾಶಕ್ಕೆ ಚಂದ್ರನ ಬೆಳಕು ಚಂಡ ಕೊಟ್ಟಂಗ, ಬರ ಬಿದ್ದ ಭೂಮಿಗೆ ಹೊಸ ಮಳೆ ಬಂದು ಸಂಭ್ರಮ ಕೊಟ್ಟಂಗ, ಹಾಂಗ ಬಸವಪಟ್ಟಣ ಭಕ್ತರ ಭಕ್ತಿಯನ್ನು ನೋಡ್ರೆ ಸ್ವರ್ಗಾನ ಕಂಡಂಗ ಎನ್ನುವಂಥದ್ದು ಹೇಳ್ತೀನಿ. ನೋಡ್ರಿ, ಜಗತ್ತಿನಾಗಿರುವಂತಹ ಕೆರೆಗಳು ಕೂಡ ಒಂದ್ಸಲಿ ಬತ್ತಬಹುದು, ಜಗತ್ತಿನಾಗಿರುವಂತ ಎಲ್ಲಾ ಬಾವಿಗಳು ಕೂಡ ಒಂದ್ಸಲಿ ಬತ್ತಬಹುದು, ಜಗತ್ತಿನಾಗಿರ್ತಕ್ಕಂಥ ಎಲ್ಲಾ ಹೊಳೆಗಳು ಕೂಡ ಒಂದ್ಸಲಿ ಬತ್ತಬಹುದು. ಆದ್ರೆ ಬಸವಪಟ್ಟಣ ಭಕ್ತರ ಭಕ್ತಿ ಎಂದೂ ಬತ್ತುವುದಿಲ್ಲ ಎನ್ನುವಂತ ಮಾತನ್ನ ಹೇಳಿ ತಮಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ 2 ಮಾತಿಗೆ ವಿರಾಮ ಸಲ್ಲಿಸ್ತೀನಿ. ಶರಣಾರ್ಥಿ. ಜೋರಾದ ಚಪ್ಪಾಳಿಯೊಂದಿಗೆ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸಿಕೊಳ್ತೇನೆ. ಅವರು ಎನ್ನದೆ ನಿಮ್ಮ ಊರು ವತಿಯಿಂದ, ನಿಮ್ಮ ಎಲ್ಲ ಬಡಾವಣೆಯ ವತಿಯಿಂದ ಎಲ್ಲ ಪರಮ ಪೂಜ್ಯರನ್ನ ಮತ್ತೊಮ್ಮೆ ಮಗದೊಮ್ಮೆ ಭಕ್ತಿಯ ಶರಣಾರ್ಥಿಗಳನ್ನ ಸಮರ್ಪಣೆ ಮಾಡ್ತಾ ಎಲ್ಲ ಪರಮ ಪೂಜ್ಯರನ್ನ ಸ್ವಾಗತ ಮಾಡಿಕೊಂಡು ಈ ಊರಿನಲ್ಲಿರುವಂತಹ ಎಲ್ಲ ಶರಣ ಬಾಂಧವರು, ಎಲ್ಲ ಸಮಾಜದ ಬಾಂಧವರು ಬಹಳಷ್ಟು ಅಚ್ಚುಕಟ್ಟಾಗಿರುವಂತಹ ಸ್ವಾಗತವನ್ನ ಎಲ್ಲ ಪರಮ ಪೂಜ್ಯರನ್ನ ಬರಮಾಡಿಕೊಂಡಿದ್ದೀರಿ. ಈಗೆಲ್ಲರೂ ಕೂಡ ಶಾಂತ ರೀತಿಯಿಂದ ತಾವೆಲ್ಲರೂ ಕೂತ್ಕೊಂಡು ಪರಮ ಪೂಜ್ಯರ ಒಂದು ಆಶೀರ್ವಚನವನ್ನ ತಾವೆಲ್ಲರೂ ಕೂಡ ಆಲಿಸಬೇಕು. ತದನಂತರ ನಿಮ್ಗೆಲ್ಲರಿಗೂ ಕೂಡ ಉಚಿತವಾಗಿರುವಂತಹ ರುದ್ರಾಕ್ಷಿ ಧಾರಣೆಯನ್ನು ಕೊಡ್ತಾರೆ. ಯಾರು ನಿಮ್ಮ ದುಶ್ಚಟಗಳನ್ನ ಬಿಡಬೇಕು ಅಂತ ತಿಳ್ಕೊಂಡು ಸಂಕಲ್ಪವನ್ನ ಮಾಡಿ ಸದ್ಭಾವನೆಗಳ ದೀಕ್ಷೆಯನ್ನ ತೆಗೆದುಕೊಳ್ತೀರಿ, ಅವ್ರು ಇಲ್ಲಿ ಜೋಳಿಗೆಯನ್ನ ತೆಗೆದುಕೊಂಡು ಬಂದಾರ. ಆ ಜೋಳಿಗೆಯನ್ನ ಮುಟ್ಟಿ ನಾನು ಇನ್ನು ಮೇಲಿಂದ ಯಾವ ದುಶ್ಚಟಗಳನ್ನ ಮಾಡುವಂಗಿಲ್ಲ ಅಂತ ತಿಳ್ಕೊಂಡು ಒಂದು ಸಂಕಲ್ಪವನ್ನ ಮಾಡಬೇಕು. ಯಾರಿಗೆ ನಾನು ಬಿಡ್ತೀನಿ, ನಾವು ಒಳ್ಳೆಯವನಾಗಬೇಕು ಅನ್ನುವಂತ ಭಾವನೆ ಅದ, ಅವರೆಲ್ಲರೂ ಕೂಡ ಸಂಕಲ್ಪ ಮಾಡಿ ನಿಮ್ಮ ಮನೆತನ ಒಳ್ಳೆಯದಾಗಬೇಕಾಗಿತ್ತು ಅಂತಂದ್ರೆ ಆ ಜೋಳಿಗೆಯನ್ನ ಮುಟ್ಟಿ ಸಂಕಲ್ಪ ಮಾಡಿ ತಾವೆಲ್ಲರೂ ಕೂಡ ದುಶ್ಚಟಗಳಿಂದ ದೂರ ಆಗ್ರಿ ಅನ್ನುವಂತ ಮಾತುಗಳನ್ನು ಹೇಳ್ತಾ ಈ ಸಭೆಯನ್ನು ಉದ್ದೇಶಿಸಿ ನಿಡಸೋಸಿಯ ಪರಮ ಪೂಜ್ಯರು ಈ ಸಭೆಯನ್ನು ಉದ್ದೇಶಿಸಿ ಆಶೀರ್ವಚನವನ್ನು ನೀಡಬೇಕಂತ ಅವ್ರಿಗೆ ಕೇಳ್ತಾರೆ.